ನೋಡಿ, ಅವರೇ ಹೇಳಿರೋದು. ಬೆಳಗ್ಗೆನೂ ನಾನು ಕುಮಾರಣ್ಣನ ಜೊತೆ ಮಾತಾಡಿದ್ದೀನಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಮತ್ತು 9ನೇ ತಾರೀಕು ನಾನು ಬೆಂಗಳೂರು ಬರ್ತೀನಿ ಅಂತ ಹೇಳಿದ್ದಾರೆ. ನಾವಿಬ್ಬರು ಜೈಲಿನಂತೆ ಕೆಲಸ ಮಾಡ್ತಾಯಿದ್ದೀರಿ. ಇದರಲ್ಲಿ ಉಳಿಯಿಂದ ಕೆಲಸವನ್ನು ಮಾಡೋ ಅವಶ್ಯಕತೆ ಕಾಂಗ್ರೆಸ್ ಅವ್ರಿಗೆ ಇಲ್ಲ ಅಂತ ನನಗನ್ನಿಸ್ತೈತೆ. ಇಡೀ ಪಕ್ಷ ನಾವೆಲ್ಲರೂ ಕೂಡ ಒಟ್ಟಿಗೆ ಹೇಳಿದ್ದೀರಿ. ಅವ್ರ ಪಾರ್ಟಿ ಮೀಟಿಂಗ್ ಮೊನ್ನೆ ಮೈಸೂರಲ್ಲಿ ಕರೆದಾಗ ಹೇಳಿದ್ದಾರೆ, ನಾವು BJPಯವರು ಈ ಸರಿ ಮುಂದೆ ಸರ್ಕಾರ ರಚನೆ ಮಾಡಿ ಒಳ್ಳೆಯ ಸರ್ಕಾರವನ್ನು ನಾವು ಕೊಡೋಣ, ಸುಭದ್ರ ಸರ್ಕಾರವನ್ನು ಕೊಡೋಣ ಅಂತ ಹೇಳಿದ್ದಾರೆ. ನಾವು ಎಲ್ಲ ಚುನಾವಣೆಗಳು ಬಂದಾಗ ಒಟ್ಟಾಗಿ, ನಾನು ಚನ್ನಪಟ್ಟಣ ಚುನಾವಣೆಯಲ್ಲಿ 6 ದಿನ ನಾನು ಅಲ್ಲೇ ಇದ್ದೆ, ಒಟ್ಟಿಗೆ ಕೆಲಸ ಮಾಡಿದ್ದೀರಿ. ನಮ್ಮಲ್ಲಿ ಯಾವುದೂ ಆ ಥರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನೂ ಇಲ್ಲ. ಹೌದು, ಮಾಡಿದೆ. ಹೌದೌದು, ಮಾಡಿದ್ದೀನಿ. ಕುಮಾರಣ್ಣವ್ರ ಹತ್ರ ಆ್ಯಕ್ಚುಲಿ ನಾನು ಕುಮಾರಣ್ಣವ್ರಿಗೆ ಒನ್ ಡೇ ಬಂದು ಹೋಗು ಅಂತ ಹೇಳಿದೆ. ಗ್ಯಾರಂಟಿ ಬರ್ತೀನಿ ಅಂದರು. ಬಟ್ ಅವತ್ತು ಅವ್ರ ಕೈಲಿ ಆಗಲಿಲ್ಲ. ಯಾಕಂದರೆ ಅಧಿವೇಶನನೂ ಸರಿಯಾಗಿ ನಡೆದಿಲ್ಲಲ್ಲ. ಅಧಿವೇಶನನೂ ಸರಿಯಾಗಿ ನಡೆದಿಲ್ಲ, ಬೇರೆ ಬೇರೆ ಕಾರಣಗಳಿಂದ ನಡೆದಿಲ್ಲ ಅಧಿವೇಶನನೂ ಕೂಡ ಸರಿಯಾಗಿ. ಓಕೆ, ಹಾಂ, ಡಿನ್ನರ್ ಮೀಟಿಂಗು ಅಲ್ಲ, ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು. ಇದು ರಾಜಕೀಯ ಸ್ವರೂಪ ತೆಗೆದುಕೊಂಡಿದೆ ಅನ್ನೋದು. ಅಂದ್ರೆ DK ಶಿವಕುಮಾರ್ ಹೋದಾಗ ಇಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಸಿಗಬಾರ್ದು, ಈ ತರ ಒಂದಷ್ಟು ಪ್ಲಾನ್ ನಡೀತಿದೆ ಅನ್ನೋದು. ನಾಳೆ ಪರಮೇಶ್ವರ್ ಅವ್ರ ಮನೆಯಲ್ಲಿ SC/ST ಇಲ್ಲ, ಮಾತ್ರನೇ ಕರೆದಿದ್ದಾರೆ. ಅವರು ಇಂಗ್ಲೀಷ್ ವರ್ಡ್ ಕರೆಕ್ಟಾ ಅಂತ ತಿಳ್ಕೊಂಡ್ರೆ ಫೇರ್ವೆಲ್ ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ. ಫೇರ್ವೆಲ್ ಅದು ಕರೆಕ್ಟಾ? ಫೇರ್ವೆಲ್, ಬೀಳ್ಕೊಡುಗೆ ಸಮಾರಂಭ. ಅಸೆಂಬ್ಲಿ ಫ್ಲೋರಲ್ಲೇ ಮಾತಾಡಿದ್ದೀನಲ್ಲ, ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ. ನನಗೆ ಹೇಳಿದ್ರು ಅವರು. ನನ್ನ ಹತ್ರ ಏನು ಇದು ಅಧಿಕಾರ ಇದ್ದರೆ ಕೇಳ್ಬೋದು. ನನಗೆ ಹೇಳಿದ್ದು ಯಾರಿಗೆ? ಈಗ ನನಗೆ ಹೇಳಿದ್ರೆ ನನ್ನ ಅಪೋಸಿಷನ್ ಲೀಡರ್ ನಾವು ಕಿತ್ಕೊಳಕ್ಕಾಗತ್ತ? DK ಶಿವಕುಮಾರ್ ಅವರು ಆಗಲ್ಲ. ಅವ್ರಿಗೆ ಯಾರಿಗೆ ಹೇಳಬೇಕೋ ಹೇಳಿದ್ದಾರೆ. ಅದು ಈಗ ಡಿಸೆಂಬರ್ಗೆ ಡೆಡ್ಲೈನ್ ಅದಿರೋದು. ಡಿಸೆಂಬರ್ಗೆ ಡೆಡ್ಲೈನ್ ಇರ್ಬೋದು ಅನ್ನೋದು. ಅದರಿಂದ ಈಗ ಇಷ್ಟು ವರ್ಷಗಳ ಕಾಲ ಒಡನಾಡಿಯಾಗಿದ್ದಂಥ ಸಿದ್ದರಾಮಯ್ಯನವ್ರಿಗೆ ಫೇರ್ವೆಲ್ ಪಾರ್ಟಿ ಕೊಡಬೇಕು. ಅದಕ್ಕೆ ಎಲ್ಲರೂ ಕೂಡ ಒಬ್ಬರಾದ ಮೇಲೆ ಒಬ್ಬರು ಫೇರ್ವೆಲ್ ಪಾರ್ಟಿಗಳನ್ನು ಸಿದ್ದರಾಮಯ್ಯನವ್ರಿಗೆ ಔತಣ. ನಮ್ಮಲ್ಲಿ ಮೊದಲು ಮೇಯರ್ಗೆ ಮಾಡ್ತಾಯಿದ್ದೀರಿ ನಾವು. ಬೆಂಗಳೂರು ಮೇಯರ್ ಇಳಿಬೇಕಾದ್ರೆ ಇದ್ದಾಗ, ಒಂದು 3 ತಿಂಗಳಿದ್ದಾಗ ಮೇಯರ್ಗೆ ಫೇರ್ವೆಲ್ ಪಾರ್ಟಿಗಳು, ಬೀಳ್ಕೊಡುಗೆ ಸಮಾರಂಭ ಅಂತ ಮಾಡಿ ಎಲ್ಲರಿಗೂ ಊಟ ಹಾಕ್ಸ್ತಾಯಿದ್ರಿ. ಹಂಗೆ ಊಟ ಹಾಕ್ಸ್ತಾಯಿದ್ದಾರೆ. ಪರಮೇಶ್ವರ್ ಅವರು ಊಟ ಹಾಕ್ಸ್ತಾಯಿದ್ದಾರೆ. ಮೊನ್ನೆ ಜಾರಕಿಹೊಳಿ ಆಯಿತು, ಪರಮೇಶ್ವರ್ ಆಯಿತು, ಎಲ್ಲರೂ ಊಟ ಹಾಕ್ಸ್ತಾರೆ. DK ಶಿವಕುಮಾರ್ ಯಾವತ್ತು ಹಾಕ್ಸ್ತಾರೋ ಫೈನಲ್ಲು, ಅವತ್ತು ಮುಗೀತು ಈ ಸರ್ಕಾರ ಅಂತ, ಚೇಂಜ್ ಅಂತ. ಅದನ್ನು ಕಾಯಬೇಕಷ್ಟೇ ನಾವು. DK ಶಿವಕುಮಾರ್ ಫೇರ್ವೆಲ್ ಪಾರ್ಟಿ ಯಾವತ್ತು ಕೊಡ್ತಾರೆ ನೋಡೋಣ. ಅವತ್ತು ಕೊಟ್ಟ ಮೇಲೆ ಇದಕ್ಕೆ ಅಂತ್ಯ ಅಂತ ಬರುತ್ತೆ ಅಷ್ಟೆ. ಇಲ್ಲಾಂದರೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇದುವರೆಗೂ ನಾ ಕಂಡಂಗೆ 20 ತಿಂಗಳಲ್ಲಿ 1000 ಸರಿ ಹೇಳಿದ್ದಾರೆ, ನಾನೇ CM. ಅವ್ರ ಬೆಂಬಲಿಗರೆಲ್ಲ ಕಡೆ ಹೇಳ್ತಾರೆ ನಾನೇ. ಅವಶ್ಯಕತೆ ಇದೆಯಾ? ಎಂದಾದರೂ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು 4.5 ವರ್ಷ. ಎಂದಾದರೂ ನಾನೇ ಇರ್ತೀನಿ ಅಂತ ಹೇಳಿದ್ರ? ಎಂದ? ಹಾಂ, ಬೈರ್ತಿ ಹೇಳಿದಾರ. ಬೈರ್ತಿ 100 ಸರಿ ಹೇಳಿದ್ದಾರೆ. ಹೌದು, ನಾನೇ ನೋಡಿದೆ, ಹೇಳಿದ್ದಾರೆ. ಅದರಿಂದ ಇದು ಸಿದ್ದರಾಮಯ್ಯನು ಅವರು ಹೋಗೋದಕ್ಕೆ ಫೇರ್ವೆಲ್ ಪಾರ್ಟಿಗಳನ್ನು ಇವ್ರು ಕೊಡ್ತಾ ಇದ್ದಾರೆ. ಎಷ್ಟು ಫೇರ್ವೆಲ್ ಪಾರ್ಟಿ ಆಗುತ್ತೋ ಅಷ್ಟು ಬೇಗ ಅವ್ರು ಹೋಗ್ತಾರೆ ಅಷ್ಟೇ. ಓಕೆ, ನೋಡಿ, ಅವರೇ ಹೇಳಿರೋದು. ಬೆಳಗ್ಗೆನೂ ನಾನು ಕುಮಾರಣ್ಣನ ಜೊತೆ ಮಾತಾಡಿದ್ದೀನಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಮತ್ತು 9ನೇ ತಾರೀಕು ನಾನು ಬೆಂಗಳೂರು ಬರ್ತೀನಿ ಅಂತ ಹೇಳಿದ್ದಾರೆ. ನಾವಿಬ್ಬರು ಜೈಲಿನಂತೆ ಕೆಲಸ ಮಾಡ್ತಾಯಿದ್ದೀರಿ. ಇದರಲ್ಲಿ ಉಳಿಯಿಂದ ಕೆಲಸವನ್ನು ಮಾಡೋ ಅವಶ್ಯಕತೆ ಕಾಂಗ್ರೆಸ್ ಅವ್ರಿಗೆ ಇಲ್ಲ ಅಂತ ನನಗನ್ನಿಸ್ತೈತೆ. ಇಡೀ ಪಕ್ಷ ನಾವೆಲ್ಲರೂ ಕೂಡ ಒಟ್ಟಿಗೆ ಹೇಳಿದ್ದೀರಿ. ಅವ್ರ ಪಾರ್ಟಿ ಮೀಟಿಂಗ್ ಮೊನ್ನೆ ಮೈಸೂರಲ್ಲಿ ಕರೆದಾಗ ಹೇಳಿದ್ದಾರೆ, ನಾವು BJPಯವರು ಈ ಸರಿ ಮುಂದೆ ಸರ್ಕಾರ ರಚನೆ ಮಾಡಿ ಒಳ್ಳೆಯ ಸರ್ಕಾರವನ್ನು ನಾವು ಕೊಡೋಣ, ಸುಭದ್ರ ಸರ್ಕಾರವನ್ನು ಕೊಡೋಣ ಅಂತ ಹೇಳಿದ್ದಾರೆ. ನಾವು ಎಲ್ಲ ಚುನಾವಣೆಗಳು ಬಂದಾಗ ಒಟ್ಟಾಗಿ, ನಾನು ಚನ್ನಪಟ್ಟಣ ಚುನಾವಣೆಯಲ್ಲಿ 6 ದಿನ ನಾನು ಅಲ್ಲೇ ಇದ್ದೆ, ಒಟ್ಟಿಗೆ ಕೆಲಸ ಮಾಡಿದ್ದೀರಿ. ನಮ್ಮಲ್ಲಿ ಯಾವುದೂ ಆ ಥರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನೂ ಇಲ್ಲ.
ಹೌದು ಮಾಡಿದೆ. ಹೌದೌದು ಮಾಡಿದ್ದೀನಿ. ಕುಮಾರಣ್ಣವ್ರ ಹತ್ರ ಆ್ಯಕ್ಚುಲಿ ನಾನು ಕುಮಾರಣ್ಣವ್ರಿಗೆ ಒನ್ ಡೇ ಬಂದು ಹೋಗು ಅಂತ ಹೇಳಿದೆ, ಗ್ಯಾರಂಟಿ ಬರ್ತೀನಿ ಅಂದರು. ಬಟ್ ಅವತ್ತು ಅವ್ರ ಕೈಲಿ ಆಗಲಿಲ್ಲ. ಯಾಕಂದರೆ ಅಧಿವೇಶನವೂ ಸರಿಯಾಗಿ ನಡೆದಿಲ್ಲಲ್ಲ. ಅಧಿವೇಶನವೂ ಸರಿಯಾಗಿ ನಡೆದಿಲ್ಲ, ಬೇರೆ ಬೇರೆ ಕಾರಣಗಳಿಂದ ನಡೆದಿಲ್ಲ ಅಧಿವೇಶನ ಕೂಡ ಸರಿಯಾಗಿ. ಓಕೆ, ಹಾಂ, ಡಿನ್ನರ್ ಮೀಟಿಂಗು ಡಿ.ಕೆ. ಶಿವಕುಮಾರ್ ಅವರು ಫಾರಿನ್ ಹೋಗಿದ್ರು ಸರ್. ಅಲ್ಲ, ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು. ಇದು ರಾಜಕೀಯ ಸ್ವರೂಪ ತೆಗೆದುಕೊಂಡಿದೆ ಅನ್ನೋದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಹೋದಾಗ ಇಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಸಿಗಬಾರ್ದು, ಮುಖ್ಯಮಂತ್ರಿಗಳಾಗಿ ಈ ತರ ಒಂದಷ್ಟು ಪ್ಲಾನ್ ನಡೀತಿದೆ ಅನ್ನೋದು. ಹಾಗಾಗಿ ನಾಳೆ ಪರಮೇಶ್ವರ್ ಅವ್ರ ಮನೆಯಲ್ಲಿ SC/ST ಇಲ್ಲ, ಮಾತ್ರನೇ ಕರ್ನಾಟಕ ಅಂತ ಹೇಳಿ ಅವರು ಇಂಗ್ಲೀಷ್ ವರ್ಡ್ ಕರೆಕ್ಟಾ ಅಂತ ತಿಳ್ಕೊಂಡ್ರೆ ಫೇರ್ವೆಲ್ ಪಾರ್ಟಿಯನ್ನು ಕೊಡ್ತಾ ಇದ್ದಾರೆ. ಫೇರ್ವೆಲ್ ಅದು ಕರೆಕ್ಟಾ? ಫೇರ್ವೆಲ್, ಬೀಳ್ಕೊಡುಗೆ ಸಮಾರಂಭ. ಅಸೆಂಬ್ಲಿ ಫ್ಲೋರಲ್ಲೇ ಮಾತಾಡಿದ್ದೀನಲ್ಲ, ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ. ನನಗೆ ಹೇಳಿದ್ರು ಅವರು. ನನ್ನ ಹತ್ರ ಇದು ಅಧಿಕಾರ ಇದ್ದರೆ ಕೇಳ್ಬೋದು. ನನಗೆ ಹೇಳಿದ್ದು ಯಾರಿಗೆ? ಈಗ ನನಗೆ ಹೇಳಿದ್ರೆ ನನ್ನ ಅಪೋಸಿಷನ್ ಲೀಡರ್ ನಾವು ಅವ್ರು ಕಿತ್ಕೊಳಕ್ಕಾಗತ್ತ? ಡಿ.ಕೆ. ಶಿವಕುಮಾರ್ ಅವರು ಆಗಲ್ಲ. ಅವ್ರಿಗೆ ಯಾರಿಗೆ ಹೇಳಬೇಕೋ ಹೇಳಿದ್ದಾರೆ. ಅದು ಈಗ ಡಿಸೆಂಬರ್ಗೆ ಡೆಡ್ಲೈನ್ ಅದಿರೋದು. ಡಿಸೆಂಬರ್ಗೆ ಡೆಡ್ಲೈನ್ ಇರ್ಬೋದು ಅನ್ನೋದು. ಅದರಿಂದ ಈಗ ಇಷ್ಟು ವರ್ಷಗಳ ಕಾಲ ಒಡನಾಡಿಯಾಗಿದ್ದಂಥ ಸಿದ್ದರಾಮಯ್ಯನವ್ರಿಗೆ ಫೇರ್ವೆಲ್ ಪಾರ್ಟಿ ಕೊಡಬೇಕು. ಅದಕ್ಕೆ ಎಲ್ಲರೂ ಕೂಡ ಒಬ್ಬರಾದ ಮೇಲೆ ಒಬ್ಬರು ಫೇರ್ವೆಲ್ ಪಾರ್ಟಿಗಳನ್ನು ಸಿದ್ದರಾಮಯ್ಯನವ್ರಿಗೆ ಔತಣ. ನಮ್ಮಲ್ಲಿ ಮೊದಲು ಮೇಯರ್ಗೆ ಮಾಡ್ತಾಯಿದ್ದೀರಿ ನಾವು. ಬೆಂಗಳೂರು ಮೇಯರ್ ಇಳಿಬೇಕಾದ್ರೆ ಇದ್ದಾಗ ಒಂದು 3 ತಿಂಗಳಿದ್ದಾಗ ಮೇಯರ್ಗೆ ಫೇರ್ವೆಲ್ ಪಾರ್ಟಿಗಳು, ಬೀಳ್ಕೊಡುಗೆ ಸಮಾರಂಭ ಅಂತ ಮಾಡಿ ಎಲ್ಲರಿಗೂ ಊಟ ಹಾಕ್ಸ್ತಾಯಿದ್ರಿ. ಹಂಗೆ ಊಟ ಹಾಕ್ಸ್ತಾ ಇದ್ದಾರೆ. ಪರಮೇಶ್ವರ್ ಅವರು ಊಟ ಹಾಕ್ಸ್ತಾ ಇದ್ದಾರೆ. ಮೊನ್ನೆ ಜಾರಕಿಹೊಳಿ ಆಯಿತು, ಪರಮೇಶ್ವರ್ ಆಯಿತು, ಎಲ್ಲರೂ ಊಟ ಹಾಕ್ಸ್ತಾರೆ. ಡಿ.ಕೆ. ಶಿವಕುಮಾರ್ ಯಾವತ್ತು ಹಾಕ್ಸ್ತಾರೋ ಫೈನಲ್ಲು ಅವತ್ತು ಮುಗೀತು ಈ ಸರ್ಕಾರ ಅಂತ, ಚೇಂಜ್ ಅಂತ. ಅದನ್ನು ಕಾಯಬೇಕಷ್ಟೇ ನಾವು. ಡಿ.ಕೆ. ಶಿವಕುಮಾರ್ ಫೇರ್ವೆಲ್ ಪಾರ್ಟಿ ಯಾವತ್ತು ಕೊಡ್ತಾರೆ ನೋಡೋಣ. ಅವತ್ತು ಕೊಟ್ಟ ಮೇಲೆ ಇದಕ್ಕೆ ಅಂತ್ಯ ಅಂತ ಬರುತ್ತೆ ಅಷ್ಟೆ. ಇಲ್ಲಾಂದರೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇದುವರೆಗೂ ನಾ ಕಂಡಂಗೆ 20 ತಿಂಗಳಲ್ಲಿ ಒಂದು 1000 ಸರಿ ಹೇಳಿದ್ದಾರೆ ನಾನೇ ಸಿ ಎಮ್, ನಾನೇ. ಅವ್ರ ಬೆಂಬಲಿಗರೆಲ್ಲ ಹೋದ ಕಡೆ ಹೇಳ್ತಾರೆ ನಾನೇ. ಅವಶ್ಯಕತೆ ಇದೆಯಾ? ಎಂದಾದರೂ S.M. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು 4.5 ವರ್ಷ. ಎಂದಾದರೂ ನಾನೇ ಇರ್ತೀನಿ ಅಂತ ಹೇಳಿದ್ರ? ಎಂದ? ಹಾಂ, ಬೈರ್ತೀವಿ ಹೇಳಿದಾರ. ಬೈರ್ತೀವಿ ಒಂದು 100 ಸರಿ ಹೇಳಿದ್ದಾರೆ. ಹೌದು, ನಾನೇ ನೋಡಿದೆ, ಹೇಳಿದ್ದಾರೆ. ಅದರಿಂದ ಇದು ಸಿದ್ದರಾಮಯ್ಯನು ಅವರು ಹೋಗೋದಕ್ಕೆ ಫೇರ್ವೆಲ್ ಪಾರ್ಟಿಗಳನ್ನು ಇವ್ರು ಕೊಡ್ತಾ ಇದ್ದಾರೆ. ಎಷ್ಟು ಫೇರ್ವೆಲ್ ಪಾರ್ಟಿ ಆಗುತ್ತೋ ಅಷ್ಟು ಬೇಗ ಅವ್ರು ಹೋಗ್ತಾರೆ ಅಷ್ಟೇ. ಓಕೆ.